Students, last video we have seen dilemma with respect to the moral issues or say moral problems, a kind of dilemma or conflict, etc. we had discussed. ಡಿಸಿಷನ್ಸ್ ಹೇಗೆ ತೊಗೊಳ್ಬೇಕು ಏನು ಅನ್ನುವಂಥದ್ರ ಬಗ್ಗೆ. ಇದರಲ್ಲಿ ಮಾರಲ್ ಆಟೋನಮಿ ಸ್ಲೈಡ್ಸ್ ವಾಟ್ ಯು ಆರ್ ಲುಕಿಂಗ್, ಮಾರಲ್ ಆಟೋನಮಿ. ಈಗ ಅದರದ್ದು ಮಾರಲ್ ಇಶ್ಯೂ ಬಗ್ಗೆ ಯಾವ ಟೈಪ್ ಇರ್ತದೆ ಎಂಜಿನಿಯರಿಂಗ್ ಇದರಲ್ಲಿ ಅದನ್ನು ನೋಡಾಯಿತು. ಇನ್ಕ್ವೈರಿ ನೋಡಾಯಿತು. ಇನ್ಕ್ವೈರಿ ಅಂತಂದರೆ ಪ್ರೋಸೆಸ್ ಟು ಸಾಲ್ವ್ ದಿ ಮಾರಲ್ ಇಶ್ಯೂಸ್ ಆರ್ ಮಾರಲ್ ಪ್ರಾಬ್ಲಮ್ಸ್. ಅದಾದಮೇಲೆ ಡಿಲೇಮಾ, ಒಂದು ಬಿಟ್ಟು ಒಂದಕ್ಕಿಂತ ಹೆಚ್ಚಿಗೆ ಸೊಲ್ಯೂಷನ್ ಇದ್ದ ಕೂಡಲೇ ಒಂದು ಪ್ರಾಬ್ಲಮ್ಗೆ ಅನುಮಾನ ಆಗ್ತದೆ, ಡಿಸಿಷನ್ ಹೇಗೆ ತೊಗೊಳ್ಬೇಕು ಅನ್ನೋದು. ಸೊ ಇದು ಮಾರಲ್ ಆಟೋನಮಿ ಈಸ್ ಅ ಪಾರ್ಟ್ ವೇರ್ ಯು ಆರ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್ ತೊಗೊಳ್ಳೋದು ಅಂತ, ಆ್ಯಕ್ಷನ್ಸ್ ತೊಗೊಳ್ಳೋದು ಅಂತ ವಿತ್ ರೆಸ್ಪೆಕ್ಟ್ ಟು ಆರ್ ಬೇಸ್ಡ್ ಆನ್ ದಿ ಮಾರಲ್ ವ್ಯಾಲ್ಯೂಸ್ ಆರ್ the concern and recognition of others. ಅಂದರೆ ಇಂಡಿಪೆಂಡೆಂಟಾಗಿ ಒಂದು ಡಿಸಿಷನ್ ತೊಗೊಳ್ಳೋದು ಅಂತ ಮಾರಲ್ ಆಟೋನಮಿ ಅಂತಂದರೆ. ಸೊ ದ್ಯಾರ್ ಫೋರ್ ಇಟ್ ಮೀನ್ಸ್ ಸೆಲ್ಫ್ ಡಿಟರ್ಮಿನೆಂಟ್, ಇಂಡಿಪೆಂಡೆಂಟ್, ಸ್ಕಿಲ್ ಆ್ಯಂಡ್ ಹ್ಯಾಬಿಟ್ ಆಫ್ ಥಿಂಕಿಂಗ್. ಸೊ ಎಂಜಿನಿಯರಿಂಗ್ ಪ್ರೊಫೆಷನ್ನಲ್ಲಿ ಲಾಟ್ ಆಫ್ ಥಿಂಗ್ಸ್ ವಿಲ್ ಬಿ ಇನ್ವಾಲ್ವ್ಡ್. ಟೈಮ್ ಶೆಡ್ಯೂಲ್ಸು, ಕಾಂಪಿಟಿಷನ್ಸ್ from other organization or from the other opposite competent. So this and all leads to a kind of say afraiding or threatening to the particular decisions. ಇದು ಒಂದನೇ ಸ್ಲೈಡ್. ಎರಡನೇ ಸ್ಲೈಡ್ನಲ್ಲಿ ಈ ಡಿಸಿಷನ್ ಏನು ತೊಗೊಳ್ತೀರಿ ಅಥವಾ ಆಟೋನಮಿ ಆ್ಯಕ್ಷನ್ಸ್ ಮಾರಲ್ ಇಶ್ಯೂ ಪ್ರಾಬ್ಲಮ್ಸ್ ಏನು ತೊಗೊಳ್ತಾರಲ್ಲ ಅದಕ್ಕೆ ರಿಲೇಟೆಡ್ ಸ್ಕಿಲ್ಸ್ ಏನೇನು, ಎಂಜಿನಿಯರಿಂಗ್ ಸ್ಕಿಲ್ಸ್ ಬಿಫೋರ್ ಟೇಕಿಂಗ್ ದಿ ಡಿಸಿಷನ್ ಆರ್ ಆ್ಯಕ್ಷನ್. ಸೊ ಪ್ರೊಫಿಷಿಯನ್ಸಿ ಇನ್ ರೆಕಗ್ನೈಸಿಂಗ್ ದ ಮಾರಲ್ ಪ್ರಾಬ್ಲಮ್ಸ್, ಸರಿಯಾಗಿ ಐಡೆಂಟಿಫಿಕೇಷನ್ ಮಾಡಬೇಕು ಮಾರಲ್ ಪ್ರಾಬ್ಲಮ್ಸ್ ಏನಿದೆ, ಸೊ ದ್ಯಾಟ್ ಇಟ್ ಕ್ಯಾನ್ ಬಿ ಡಿಫ್ರೆನ್ಷಿಯೇಟೆಡ್. ಅದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋ ಹಾಗೆ ಆ ಎಬಿಲಿಟಿ ಇರಬೇಕು, ಅದು ಒಂದು ಸ್ಕಿಲ್ಲು. ರಿಕಗ್ನಿಷನ್ ಒಂದು ಸ್ಕಿಲ್ಲು. ಆಮೇಲೆ ತಿಳ್ಕೊಳ್ಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಕ್ಲಾರಿಫೈ ಮಾಡ್ಕೊಳ್ಬೇಕು ಆರ್ಗ್ಯುಮೆಂಟ್ಸ್ ಆನ್ ಸೇ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಮಾರಲ್ ಇಶ್ಯೂಸ್. ದೆನ್ ಸೇ ಕನ್ಸಿಸ್ಟೆಂಟ್ ಅಂದರೆ ಒಂಥರ ಕಾನ್ಸ್ಟೆಂಟ್, ಒಂದು ಸ್ಟಿಕ್ ಆದರೆ ಅದಕ್ಕೆ ಇರಬೇಕು ಅಂಥೇಳಿ. ಎಬಿಲಿಟಿ ಟು ಫಾರ್ಮ್ ಕನ್ಸಿಸ್ಟೆಂಟ್ ಆ್ಯಂಡ್ ಕಾಂಪ್ರಹೆನ್ಸಿವ್ ವ್ಯೂ ಪಾಯಿಂಟ್ಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ದೆನ್ ಅದಕ್ಕೆ ರೆಸ್ಪಾನ್ಸ್ ಏನಿರ್ತದೆ, ಕ್ರಿಯೇಟಿವ್ ಸೊಲ್ಯೂಷನ್ಸ್, ವಾಟ್ ಎವರ್ ಆ್ಯಕ್ಷನ್ ಡಿಸಿಷನ್ ಟೇಕನ್, ಆ್ಯಕ್ಷನ್ ಡಿಸಿಷನ್ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಸಪೋಸ್ ಅದು ಸರಿಯಾಗಿಲ್ಲ ಅಂತಂದರೆ ಆಲ್ಟರ್ನೇಟ್ ಸೇ ಸೊಲ್ಯೂಷನ್ ಇದೆಯೋ ಅದನ್ನು ತಿಳ್ಕೊಂಡಿರಬೇಕು ಅಂಥೇಳಿ. ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಏನು ಬರ್ತದೆ ಇದ್ರ ಬಗ್ಗೆನೂ ಜಾಗ್ರತೆ ಇರಬೇಕು ಅಂಥೇಳಿ. ಅವೇರ್ನೆಸ್ ಆಫ್ ಆಲ್ಟರ್ನೇಟಿವ್ ರೆಸ್ಪಾನ್ಸಸ್ ಆ್ಯಂಡ್ ಕ್ರಿಯೇಟಿವ್ ಸೊಲ್ಯೂಷನ್ಸ್ ಫಾರ್ ದ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್. ಸಮ್ ಕೈಂಡ್ ಆಫ್ ಡಿಫಿಕಲ್ಟೀಸ್ ವಿಲ್ ಅರೈಸ್. ಅದನ್ನು ಪೇಷನ್ಸಿಂದ ತಗೊಂಡು ಆ್ಯಕ್ಷನ್ಸ್ ತೊಗೊಳ್ಬೇಕಾಗ್ತದೆ ಅಥವಾ ಡಿಸಿಷನ್ ತೊಗೊಳ್ಬೇಕಾಗ್ತದೆ. ದಟ್ ಈಸ್ ನಥಿಂಗ್ ಬಟ್ ಟಾಲರೇಟ್ ಸಮ್ ಅನ್ಸರ್ಟನ್ಟಿ ವೈಲ್ ಮೇಕಿಂಗ್ ಡಿಸಿಷನ್ಸ್. ಸೊ ಆ್ಯಂಡ್ ದ ಸಿಕ್ಸ್ತ್ ಒನ್, ಮೇಂಟೈನಿಂಗ್ ಮಾರಲ್ ಇಂಟೆಗ್ರಿಟಿ. ಸೊ ದಿಸ್ ಸ್ಲೈಡ್ ವಾಟ್ ಯು ಆರ್ ಲುಕಿಂಗ್, ದಿಸ್ ಇಸ್ ರಿಲೇಷನ್ ಬಿಟ್ವೀನ್ ಆಟೋನಮಿ ಆ್ಯಂಡ್ ಅಥಾರಿಟಿ. ಸ್ಪೆಲ್ಲಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅಥಾರಿಟಿ ಇದು. ಆಟೋನಮಿ ಸೇ ಮೇ ಬಿ ಎಂಜಿನಿಯರ್ ಆರ್
some person, decision or action taken by that person. Authority related to the organization, higher authority, or say maybe the one who is working with you. So ಇಲ್ಲಿ autonomy, authority, both they will be existing, coexist. Say moral autonomy and respect for authority can coexist. They are not against each other. Decision autonomy ಅಂದರೆ ಡಿಸಿಷನ್ ತಗೊಂಡದ್ದು with respect to the authority or the person with whom he is involved. So therefore they are not against each other, authority ಮತ್ತು autonomy. ಯಾಕೆಂದರೆ authority he is expecting the solution for the moral problems. ನೀವೇನು ಕೊಡ್ತೀರಿ, ಏನು ಡಿಸಿಷನ್ ಕೊಡ್ತಿದ್ದೀರಿ ಅನ್ನೋದನ್ನು ಗಮನಿಸ್ತಿರ್ತಾರೆ ಅವರು. ಸೊ ಫಾರ್ ಎಕ್ಸಾಂಪಲ್, if the authority engineer and moral autonomy of operator are in conflict, a compromising situation has been created through discussion. ಯಾಕೆಂತಂದರೆ if there is any say difficulty, or if that decision or the action taken is not the proper way, then authority or the person or both of may be in conflict ಅಥವಾ ಕಾಂಟ್ರಡಿಕ್ಷನ್, ಅಂದರೆ ಕನ್ಫ್ಯೂಷನ್ ಆಗ್ಬೋದು, ಅವನಿಗೆ ಒಪ್ಪದೇ ಇರ್ಬೋದು ಅವರಿಗೆ ಅಥಾರಿಟಿ. ಸೊ ಅದನ್ನು ಮತ್ತೆ ಡಿಸ್ಕಷನ್ ಮಾಡಿಕೊಂಡು ಕಾಂಪ್ರಮೈಸ್ ಮಾಡಿಕೊಂಡು ಆ ಸಿಚುವೇಶನ್ನ ಸಾಲ್ವ್ ಮಾಡಿಕೊಳ್ಬೇಕು ಅಂಥೇಳಿ. ಸೊ ದಟ್ ಇಸ್ ವಾಟ್ ಅಟಾನಮಿ ಆ್ಯಂಡ್ ಅಥಾರಿಟಿ. ಸೊ ದ ನೆಕ್ಸ್ಟ್ ಸ್ಲೈಡ್ is showing a consensus and controversy. Consensus and controversy ಅಂದರೆ ಆ್ಯಸ್ ಸಿ ವಿಚ್ ಯು ಆರ್ ಸೇಯಿಂಗ್, ಒಂದು ಅಗ್ರಿಮೆಂಟು ಮತ್ತೊಂದು ಡಿಸ್ಅಗ್ರಿಮೆಂಟ್ ಆರ್ ಕಾನ್ಫ್ಲಿಕ್ಟ್. ಅಲ್ಲಿ ಈ ಆ್ಯಕ್ಷನ್ ತೊಗೊಂಡಿರ್ತೀರಿ ಅಥವಾ ಡಿಸಿಷನ್ ತೊಗೊಂಡಿದ್ದೇನು, ವೆನ್ ಇಟ್ ಲೀಡ್ಸ್ ಟು ಕಾನ್ಫ್ಲಿಕ್ಟ್ ಆರ್ ಕಾಂಟ್ರಾಡಿಕ್ಷನ್ಸ್, ಆವಾಗೇನಾಗುತ್ತೆ ದಟ್ ಇನ್ ದ ಅದರ್ ವೇ ಇಟ್ ಈಸ್ ಕಾಲ್ಡ್ ಆಸ್ ಎ ಕಾಂಟ್ರವರ್ಸಿ ಅಂಥೇಳಿ. ಯಾಕೆಂತಂದರೆ ಆ ಡಿಸಿಷನ್ ಅವ್ರಿಗೆ ಒಪ್ಪಿಗೆ ಇರುವುದಿಲ್ಲ, ಪೂರ್ತಿ ಒಪ್ಪಿಗೆ ಇರುವುದಿಲ್ಲ, ಮಾರಲ್ ಬೇಸಿಸ್ ಮೇಲೆ ತೊಗೊಂಡದಾಗಿರ್ತದೆ ಹೌದು, ಬಟ್ ಈವನ್ ದೆನ್ ಇಟ್ ವಿಲ್ ಬಿ ನಾಟ್ ಅಗ್ರಿಯೇಬಲ್ ಬೈ ದಿ ಅಥಾರಿಟಿ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಎ ಕಾಂಟ್ರವರ್ಸಿ. ಕಾನ್ಸೆನ್ಸಸ್ ಅಂತಂದರೆ ಅಗ್ರಿಮೆಂಟ್ ಅಂತೇಳಿ. ಸೊ here you can see, while applying moral autonomy, one cannot get same results as the others. So situation likely to end with controversy. ಪ್ರತಿ ಸತಿ ಅಂತ ತಗೊಳ್ಬೋದು ಅಥವಾ ಮೇ ಬಿ ಒನ್ಸ್ ಆ ಡಿಸಿಷನ್ ಸೇಮ್ ರಿಸಲ್ಟ್ ಸೇಮ್ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ವೆನ್ ಇಟ್ ಈಸ್ ಕಂಪೇರ್ಡ್ ವಿತ್ ದ ಅದರ್ಸ್. ಸೊ ಇದೇನಾಗ್ತದೆ, this leads to a kind of conflict. That is what controversy. In such cases, a patience, silence or say tolerance is necessary so that you can discuss further. ಡಿಸ್ಕಷನ್ ಮಾಡ್ಕೊಳ್ಬೋದು, ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೋದು, ಆರ್ ಆ ಕಾಂಟ್ರವರ್ಸಿಯನ್ನು ತೆಗೆದುಹಾಕೋಬೋದು. ಮೆನಿ ರೀಸನೇಬಲ್ ಸೊಲ್ಯೂಷನ್ಸ್ ಆರ್ ಪಾಸಿಬಲ್ ಫಾರ್ ಎ ಗಿವನ್ ethical problems. ಯಾಕೆಂದರೆ for any one problem there will be different way or different solutions will be there. So based on that the problem can be solved with the discussion. That's the meaning of this one. So the ethics makes engineers to realize the importance of tolerance among them in case of disagreement while applying moral autonomy, meaning ಅದೇ. Okay, stay home, stay safe. Okay.